ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂದರೆ 2 ಅಥವಾ 3 ಅಬಾರ್ಷನ್ಸ್ಗಿಂತ ಹೆಚ್ಚಿಗೆ ಆಗಿದ್ದರೆ ಅದಕ್ಕೆ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಹೇಳ್ತೀವಿ. ಇದಕ್ಕೆ ಹಲವಾರು ಕಾರಣ ಇರುತ್ತೆ. ಮೊದಲನೇದಾಗಿ ವಯಸ್ಸು. ಹೆಂಡತಿಯ ವಯಸ್ಸು 35 ದಾಟಿದರೆ ಅಥವಾ ಗಂಡನ ವಯಸ್ಸು 45 ದಾಟಿದರೆ oocyte ಮತ್ತು ಸ್ಪರ್ಮ್ ಕ್ವಾಲಿಟಿ ತುಂಬ ಹಾಳಾಗಿರುತ್ತೆ. ಎರಡನೇದು ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ. ಎಗ್ ಮತ್ತು ಸ್ಪರ್ಮ್ ಜಾಯ್ನ್ ಆಗೋವಾಗ ಅದು ನೀಟಾಗಿ ಜಾಯ್ನ್ ಆಗಿಲ್ಲ ಅಂದರೆ ಕ್ರೋಮೋಸೋಮ್ಸ್ ಅಬ್ನಾರ್ಮಲಿಟಿ ಆಗಿ ಅದು ಭ್ರೂಣ ಹೆಚ್ಚಿಗೆ ಬೆಳೆಯೋಕ್ಕಾಗಲ್ಲ, ಮಿಸ್ಕ್ಯಾರೇಜ್ ಆಗುತ್ತೆ. ಮೂರನೇದಾಗಿ ಇನ್ಫೆಕ್ಷನ್. ಯೂಟ್ರೈನ್ ಕ್ಯಾವಿಟಿನಲ್ಲಿ ಎಂಡೋಮೆಟ್ರಿಯಲ್ ಇನ್ಫೆಕ್ಷನ್ ಆಗುತ್ತೆ. ಕೆಲವೊಮ್ಮೆ ವೈಟ್ ಡಿಸ್ಚಾರ್ಜ್ ಅಂತ ತೋರಿಸ್ಕೊಳ್ಳಿಕ್ಕೆ ಬರ್ತಾರೆ. ನಾವು ಟ್ರೀಟ್ಮೆಂಟ್ ಹಾಕಿದವಾಗ ಅದು ಕಂಪ್ಲೀಟ್ ಕೋರ್ಸ್ ತಗೊಂಡಿಲ್ಲ ಅಂದರೆ ಅದು ಕೆಲವೊಂದು ಬ್ಯಾಕ್ಟೀರಿಯಾ ಎಂಡೋಮೆಟ್ರಿಯಮ್ನಲ್ಲಿ ಉಳಿದು ಅದು ಕಂಟಿನ್ಯೂ ಗ್ರೋ ಆಗೋದ್ರಿಂದ ಎಂಡೋಮೆಟ್ರಿಯಲಲ್ಲಿ ಭ್ರೂಣ ಬೆಳೆಯೋಕ್ಕೆ ಆಗಲ್ಲ. ಸೊ ನಾಲ್ಕನೇದಾಗಿ ಯೂಟ್ರೈನ್ ಶೇಪ್ ಅಂದರೆ ಒಳಗಡೆ ಕೆಲವೊಮ್ಮೆ ಪದರ್ ಇರುತ್ತೆ ಅಥವಾ ಎಂಡೋಮೆಟ್ರಿಯಲ್ ಕ್ಯಾವಿಟಿನಲ್ಲಿ ಪಾಲಿಪ್ ಇರುತ್ತೆ ಅಥವಾ ಯೂಟ್ರಸ್ನಲ್ಲಿ ಫೈಬ್ರಾಯ್ಡ್ ದೊಡ್ಡದಾಗಿ 5 ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ದರೆ ಅದು ಭ್ರೂಣನ ಬೆಳೆಯೋಕ್ಕೆ ಬಿಡಲ್ಲ, ಹಾಗಾಗಿ ಮಿಸ್ಕ್ಯಾರೇಜ್ ಆಗುತ್ತೆ. ನೆಕ್ಸ್ಟ್ ಅಂದರೆ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್. ಅವರು ವರ್ಕ್ ಮಾಡೋ ಅಟ್ಮಾಸ್ಫಿಯರ್ ಹೆಂಗಿದೆ ಅಂತ ವೆರಿ ಇಂಪಾರ್ಟೆಂಟ್. ಇವಾಗ ಗಂಡ ಆಗಲಿ ಹೆಂಡತಿ ಆಗಲಿ ತುಂಬ ಹಾಟ್ ಅಟ್ಮಾಸ್ಫಿಯರಲ್ಲಿ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ವರ್ಕ್ ಮಾಡಿದರೆ ಅಥವಾ ಅಲ್ಲಿರುವಂಥ ಬ್ಯಾಡ್ ಥಿಂಗ್ಸ್ನ ಇನ್ಹೇಲ್ ಮಾಡ್ತಾ ಇರ್ತಾರೆ, ಅದು ಪಾಲ್ಯೂಟೆಂಟ್ಸ್ ಆಗುತ್ತೆ. ಅಥವಾ ಇವರು ಹೊಲದಲ್ಲಿ ಕೆಲಸ ಮಾಡೋರು ಪೆಸ್ಟಿಸೈಡ್ಸ್ನ ಅವರು ಇನ್ಹೇಲ್ ಮಾಡೋದ್ರಿಂದ ಅದು ಭ್ರೂಣ ಕ್ವಾಲಿಟಿ ಕೆಟ್ಟೋಗಿ ಅಬಾರ್ಷನ್ ಆಗುತ್ತೆ.